ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡಿನ ರಾಜಕೀಯ ದಿನದಿಂದ ದಿನಕ್ಕೆ ಒಂದೊಂದು ಬಣ್ಣವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಬಹುಮತವನ್ನು ಪಡೆಯದೇ ಇರುವಂತಹ ಒಂದು ಪಕ್ಷವೂ ಕೂಡ, ಯಾಕೆ ಅಂತಂದರೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್ಕಾರ ರಚನೆಯ ಕಸರತ್ತಿನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರುವಂತಹ TVK ಪಕ್ಷ, ಅದರ ಮುಖ್ಯಸ್ಥರಾದಂಥ ನಟಾತಳಪತಿ ವಿಜಯ್ ಅವರು ಬೇಕಾದಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ತಾನು ಮುಖ್ಯಮಂತ್ರಿ ಗಾದಿಯನ್ನು ಹಿಡಿಯಬೇಕು ಅಂತ. ಇಟ್ ಇಸ್ ಲೈಕ್ ವಿಜಯ್ ವರ್ಸಸ್ ರಾಜ್ಯಪಾಲರು ಆಗಿಬಿಟ್ಟಿದೆ. ರಾಜ್ಯಪಾಲರು ಬಹುಮತವನ್ನು ಸಾಬೀತುಪಡಿಸದ ಹೊರತು ನಾನು ನಿಮಗೆ ಸರ್ಕಾರವನ್ನು ರಚಿಸೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂದ್ಬಿಟ್ಟು ಈ ಮಧ್ಯೆ 106 ಸ್ಥಾನಗಳನ್ನು ಗೆದ್ದಂಥ TVK ಅವರಿಗೆ ಬೆಂಬಲವನ್ನು ಘೋಷಿಸ್ತೇವೆ ಅಂತ ಇಲ್ಲಿಯ ತನಕವೂ ಕೂಡ ಅಧಿಕೃತವಾದಂತಹ ಮೈತ್ರಿಯಲ್ಲಿದ್ದಂಥದ್ದು. ಏನು ಈ ಪ್ರಾದೇಶಿಕ ಪಕ್ಷಗಳು, 2 ಪ್ರಾದೇಶಿಕ ಪಕ್ಷಗಳು ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾವೆ. ಅದು ಒಂದು ಕರುಣಾನಿಧಿಯವರು ಆರಂಭಿಸಿದಂತಹ DMK, ಈ ದ್ರಾವಿಡ ಅಸ್ಮಿತೆಯನ್ನು ಎತ್ತಿ ಹಿಡಿಯಬೇಕು ಅನ್ನುವಂಥ ಕಾರಣಕ್ಕೆ 2 ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಬೇರೂರಿರುವಂಥದ್ದು. ಒಂದು DMK, ಮತ್ತೊಂದು ಅಣ್ಣಾದೊರೈ MGR ಜಯಲಲಿತಾದಿಯಾಗಿ ಬಂದಿರುವಂತಹ ಅಣ್ಣಾ DMK ಅಂದರೆ AIADMK ಪಕ್ಷಗಳು. ಇಲ್ಲಿಯ ತನಕ ಅಧಿಕೃತವಾದಂತಹ ಮೈತ್ರಿ. ಯಾಕೆ ಅಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ನೆಲೆಯೇ ಇಲ್ಲ ತಮಿಳುನಾಡಿನ ರಾಜಕಾರಣ, ಗವರ್ನೆನ್ಸ್ ಹಿಸ್ಟ್ರಿನ ನಾವು ನೋಡ್ತಾ ಹೋದಾಗ. ಹೀಗಾಗಿ ಕಾಂಗ್ರೆಸ್ ಪಕ್ಷ DMK ಯೊಂದಿಗೆ ಅಧಿಕೃತವಾದಂತಹ ಮೈತ್ರಿಯಲ್ಲಿ ಇತ್ತು. BJP ಪಕ್ಷ AIADMK ಜೊತೆಗೆ ಅಧಿಕೃತವಾದಂಥ ಮೈತ್ರಿಯಲ್ಲಿ ಇನ್ನೂ ಇದೆ. ಮೊನ್ನೆ ಏನು TVK ಪಕ್ಷ 106 ಸ್ಥಾನಗಳನ್ನು ಗಳಿಸುತ್ತೆ, 118 ಮ್ಯಾಜಿಕ್ ನಂಬರ್ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ವಿಜಯ್ ಅವರ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ 5 ಸ್ಥಾನಗಳನ್ನು ಗೆದ್ದಿದೆ. ಈ ಬಾರಿ 5 ಜನ ಶಾಸಕರು ಆಯ್ಕೆಯಾಗಿದ್ದಾರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ. ಅವರುಗಳು ಈ DMK ಮೈತ್ರಿಯಿಂದ ಹೊರಬಂದು TVK ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. 5 ಜನ ಶಾಸಕರು ಬೆಂಬಲ ಪತ್ರವನ್ನು ಹಿಡಿಕೊಂಡು ನೇರವಾಗಿ TVK ಪಕ್ಷದ ಕಚೇರಿಗೆ ಹೋಗಿ ನಾವು ನಿಮಗೆ ಬೆಂಬಲಿಸ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ DMK ಒಂದು ರೀತಿಯಲ್ಲಿ ಕೊತ್ತ ಅಂತ ಕುದಿಯಕ್ಕೆ ಶುರುವಾಗ್ಬಿಡ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಗಳನ್ನು ನಡೆಸೋದಕ್ಕೆ ಶುರುವಾಯಿತು. ಈ ಥರ ಮಾಡಿನೇ ಕಾಂಗ್ರೆಸ್ ದೇಶದಲ್ಲಿ ಇಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಗೆದ್ದೆತ್ತಿನ ಬಾಲ ಹಿಡಿತಾರೆ ಕಾಂಗ್ರೆಸ್ನವರು. ಈ ಥರ ಬೆನ್ನಿಗೆ ಚೂರಿ ಹಾಕಿ ವಿಶ್ವಾಸದ್ರೋಹ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾರೆ ಕಾಂಗ್ರೆಸ್ ವಿರುದ್ಧ DMK ಅವರು. ಈ ಮಧ್ಯೆ ಇವತ್ತಾಗಿರುವಂಥ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಕರುಣಾನಿಧಿಯವರ ಮಗಳು ಕನ್ನಿಮೋಳಿ, ಶೀಸ್ ಅನ್ MP, DMK ಪಕ್ಷದ ಸಂಸದೀಯ ನಾಯಕಿ MP, ಇವತ್ತು ಲೋಕಸಭೆಯ ಸಭಾಧ್ಯಕ್ಷರಿಗೆ, ಸ್ಪೀಕರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ನಾನು ನಿಮ್ಮ ಮುಂದೆ ಓದ್ತಾ ಹೋಗ್ತೇನೆ. ರೆಸ್ಪೆಕ್ಟೆಡ್ ಸರ್, ಐ ರೈಟ್ to respectfully request suitable changes in the seating arrangement of the members of parliament belonging to the Dravida Munnetra Kalagam in the Lok Sabha. In view of the changed political circumstances and as our alliance with the Indian National Congress has come to an end, it may not be appropriate for our members to continue occupying the present seating arrangement alongside them in the House. I therefore request your good office to kindly make the necessary arrangements for the honorable members of the DMK parliamentary party to be allotted separate seating, enabling them to effectively discharge their responsibilities in the August House. I shall be grateful for your kind consideration in this regard ಅಂತ ಕನ್ನಿಮೋಳಿ ಅವರು, ಕರುಣಾನಿಧಿಯವರ ಮಗಳು, DMK MP, ಲೋಕಸಭೆಯ ಸಭಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಒಂದರ್ಥದಲ್ಲಿ ಈ ಇಂಡಿ ಮೈತ್ರಿಕೂಟ ಛಿದ್ರ ಆಗುವುದಕ್ಕೆ ನಾಂದಿ ಆರಂಭವಾಗಿದೆ ಅನ್ನುವಂಥದ್ದನ್ನು ಈ ಒಂದು ಬೆಳವಣಿಗೆ ಮುಖಾಂತರ ನಾವು ನಿಮ್ಮ ಮುಂದೆ ಹೇಳಬಹುದು. ಎಸ್, NDA ಮೈತ್ರಿಕೂಟ ಏನಿದೆ ಅದರಲ್ಲೂ ಪ್ರಮುಖವಾಗಿ BJP ಮೋದಿಯವರನ್ನು ಶತಾಯಗತಾಯ ಸೋಲಿಸಬೇಕು. ಈ ಬಾರಿ ಏನು ಮೋದಿಯವರು ಆಯ್ಕೆಯಾಗಿದ್ದಾರೆ ಪ್ರಧಾನಿಯಾಗಿ, ಈ ಹಿಂದೆ ಎಲ್ಲ ಸಣ್ಣ ಪಕ್ಷಗಳು, ಎಡಪಕ್ಷಗಳು, ಕಾಂಗ್ರೆಸ್ ಎಲ್ಲವೂ ಕೂಡ ಒಟ್ಟಾಗಿ ಸೇರಿ ಇಂಡಿ ಮೈತ್ರಿಕೂಟ ಅನ್ನುವಂಥ ಅಲಯನ್ಸನ್ನು ರೆಡಿ ಮಾಡಿಕೊಂಡ್ರು. ಆದರೂ ಕೂಡ ಇಂಡಿ ಮೈತ್ರಿಕೂಟ NDA ಮೈತ್ರಿಕೂಟವನ್ನು ಕಟ್ಟಿಹಾಕುವಲ್ಲಿ, ಮೋದಿಯವರನ್ನು ಕಟ್ಟಿಹಾಕುವಲ್ಲಿ ಅವರ ಪ್ರಯತ್ನ ಟೋಟಲಿ ಫೇಲ್ಯೂರ್ ಆಯಿತು. ಈ ಇಂಡಿ ಮೈತ್ರಿಕೂಟದಲ್ಲೇ ಒಂದಷ್ಟು ಅಸಮಾಧಾನಗಳಿತ್ತು. ಸರಿಯಾಗಿಲ್ಲ ನಾಯಕತ್ವ, ಸರಿಯಾದಂಥ ರೀತಿಯಲ್ಲಿ ತಗೊಂಡು ಹೋಗ್ತಾ ಇಲ್ಲ, ಇದೆಲ್ಲವೂ ಕೂಡ ಅವರಲ್ಲೇ ಅಸಮಾಧಾನ ಇತ್ತು. ಬಟ್ ಈಗೇನು ಈ TVK ಪಕ್ಷವನ್ನು ಬೆಂಬಲಿಸಿ DMK ಮೈತ್ರಿಯಿಂದ ಕಾಂಗ್ರೆಸ್ ಪಕ್ಷ ಹೊರಬಂದಿದೆ ತಮಿಳುನಾಡಿನಲ್ಲಿ. ಹೀಗಾಗಿ ಕರುಣಾನಿಧಿಯವರ ಮಗಳು MP ಲೋಕಸಭೆಯ ಸಭಾಧ್ಯಕ್ಷರಿಗೆ ಪತ್ರ ಬರೆದಿರೋದು ಏನಂತ ಹೇಳಿದ್ರೆ, ನಮಗೇನು ಈ ಸೀಟಿಂಗ್ ಅಲೈನ್ಮೆಂಟ್ ಏನು ಮಾಡಿದ್ದೀರಲ್ಲ ನೀವು ಲೋಕಸಭೆಯಲ್ಲಿ,
ನಮ್ಮ ಈಗ DMK ಯೊಂದಿಗಿನ ಮೈತ್ರಿ ಕಾಂಗ್ರೆಸ್ ಮುರಿದುಕೊಂಡಿರುವುದರಿಂದ ನಮ್ಮ DMK ಲೋಕಸಭಾ ಸದಸ್ಯರೇನಿದ್ದಾರೆ MP ಗಳಿಗೆ ದಯಮಾಡಿ ಅವರಿಗೆ ಸೆಪರೇಟ್ ಸೀಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡಿ. ನಾವು ಕಾಂಗ್ರೆಸ್ನವರೊಂದಿಗೆ ಕೂತ್ಕೊಳ್ಳೋದಿಲ್ಲ, ನಾವು ಕಾಂಗ್ರೆಸ್ ಅವರೊಂದಿಗೆ ಕೂರಲ್ಲ ಲೋಕಸಭೆಯಲ್ಲಿ, ನಮಗೆ ಸೆಪರೇಟ್ ಆಗಿ ರೋ ಕೊಡಿ, ನಾವು ನಮ್ಮ ಸಮಸ್ಯೆಗಳನ್ನು ನಾವು ಮಾತಾಡ್ತೇವೆ ಅಂತ ಕನ್ನಿಮೋಳಿ ಅವರು ಸಭಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ. ಸೊ ಹಾಗಾದರೆ ಇಂಡಿ ಮೈತ್ರಿಕೂಟದಿಂದ ಅಧಿಕೃತವಾಗಿ DMK ಹೊರಬಂದಂತೆ ಕಾಣ್ತಾ ಇದೆ. ಇಂಡಿ ಮೈತ್ರಿಕೂಟ ಛಿದ್ರ ಆಗ್ತಾ ಇದೆ ಅನ್ನುವಂಥದ್ದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ಇನ್ನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.